ಅಳ್ಬೇಡ, ನೀನ್ ಅಳಬಾರ್ದು. ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು. ನಾನು ನಿನಗೆ ಹಿಂಸೆ ಕೊಡ್ಬೇಕು ಅಂತಾನೋ, ನಿನ್ನ ಆಸ್ತಿನ ಲಪ್ಟಾಯಿಸ್ಬೇಕು ಅಂತಾನೋ, ಅಥವಾ ನಿನ್ನ ಅಂದನ ಅನುಭವಿಸ್ಬೇಕು ಅಂತಾನೋ ಈ ಹಳ್ಳಿಗೆ ನಾನು ಕರ್ಕೊಂಡ್ಬರ್ಲಿಲ್ಲ. ನೀನು ಮರ್ತಿರೋ ಮಾನವೀಯತೆ ಗುಣಗಳನ್ನ ಜ್ಞಾಪಿಸ್ಬೇಕು ಅಂತ ಈ ಹಳ್ಳಿಗೆ ಕರ್ಕೊಂಡ್ಬಂದೆ. ನಿನ್ ಜೀವನ ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ, ನನಗಷ್ಟು ಸಾಕು, ಅಷ್ಟು ಸಾಕು. ನಿನಗೆ ಸೈನ್ ತಾನೇ ಬೇಕು? ಬಾ, ನಾನ್ ಮಾಡ್ತೀನಿ. ಅಳುಬೇಡವ್ವ. ನೋಡು, ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲವ್ವ. ನೋಡು, ನಮ್ಮ ಮೀರ ನಿನ್ನ ತಿದ್ದಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ನಿನ್ನ ನೋವು ಕೊಡ್ಬೇಕು ಅಂತ ಅಲ್ಲವ್ವ. ಅವನ್ ದುಷ್ಟ ಅಲ್ಲ ಕಣವ. ಹಂಗು ಅವನು ಮಾಡಿದ ತಪ್ಪು ಅಂತ ನಿಂಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ನಮಗೆ ಕ್ಷಮಿಸ್ಬಿಡವ್ವ. ಇಷ್ಟು ದೊಡ್ಡ ಗುಣ ನಿಮ್ದು. ನಾನ್ ತಪ್ಪು ಮಾಡಿದ್ರು ನೀವು ನಿಮ್ಮನ್ನ ಕ್ಷಮಿಸಿ ಅಂತ ಕೇಳ್ತಿದ್ದೀರಲ್ಲ ತಾತ. ತಪ್ಪು ಮಾಡಿರೋನು ನಾನು. ನನಗ್ ಶಿಕ್ಷೆ ಕೊಡಿ. ನೀವೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ನನ್ನನ್ ಮಾತ್ರ ಈ ಮನೆಯಿಂದ ಕಳಿಸ್ಬೇಡಿ ತಾತ. ನಾನ್ ನಿಮ್ ಜೊತೆನೇ ಇರ್ತೀನಿ. ನನ್ ಜೊತೆ? ನಿನ್ ಜೊತೆ ಬಾಳೋ ಯೋಗ್ಯತೆ ನನ್ಗೇನಿದೆ? ಒಂದೆರಡು ದನ ಕರ, 1-2 ಎಕರೆ ಜಮೀನು. ಒಂದ್ ವೇಳೆ ನನ್ಗೇನಾದ್ರು ದುಃಖ ಆದ್ರೆ ಆ ಕಣ್ಣೀರ್ನ ವರ್ಷಕ್ಕೆ ನಮ್ ತಾತಯ್ಯ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ನನ್ನ ಹತ್ರ. ಆದ್ರೆ ನಿನ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ, ಕೈಗೊಬ್ಬ ಕಾಲ್ಗೊಬ್ಬ ಆಳು, ಈ ಸೌಂದರ್ಯ. ನಿನ್ ಜೊತೆ ಬಾಳೋ ಯೋಗ್ಯತೆ ನನ್ಗಿಲ್ಲ. ನಿಮ್ ಹತ್ರ ಏನು ಇಲ್ದಿದ್ರು ಬೆಲೆನೇ ಕಟ್ಟೋಕಾಗ್ತಿರೋ ಬಂಗಾರದಂತ ಮನಸ್ಸಿದೆ ಅಲ್ಲ. ಪ್ರೀತಿ ತುಂಬಿದ ಮನಸ್ಸನ್ನ ಹೃದಯದ ಕಣ್ಣಿಂದ ನೋಡ್ಬೇಕಂತೆ. ಆದ್ರೆ ಹಣದ ಅಹಂಕಾರದಿಂದ ಕುರುಡಳಾಗಿ ನಿಮ್ಮಲ್ಲಿರೋ ನಿಜವಾದ ಪ್ರೀತಿನ ಕಾಲಕ್ಕ ಸಿಕ್ಕಿ ಅಂತ ಕಡೆಯ ಕಂಡೆ. ಗಂಡ ಹೆಂಡತಿ ಅನುಬಂಧದ ಅರ್ಥನೇ ತಿಳಿದೆ. ನಿಮ್ಮನ್ನ ನನ್ನ ಕೈಗೊಬ್ಬೆ ಮಾಡ್ಕೋಬೇಕು ಅನ್ನೋ ಆತ್ರದಲ್ಲಿ ಆ ಭದ್ರೇಗೌಡನ ಮಾತು ಕೇಳಿ ಆಸೆ ತುಂಬಿದ ಮೊಟ್ಟೆನ ನಿಮ್ಮೆಲ್ಲಿ ಬಿಸಾಕೋಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಬಿಟ್ಟ. ಆಮೇಲೆ ಮುಂದೇನು ಮಾತಾಡ ಬೇಡ ಕಣವ. ಇಂದಾದದ್ದೆಲ್ಲ ಮರ್ತ್ ಬಿಡು. ಅದೊಂಥರ ಕೆಟ್ಟ ಕನ್ಸು ಅಂತ ತಿಳ್ಕೊಂಡ್ಬಿಡು. ಅಳುಬೇಡ ಕಣವ. ನೀನು ಮನೆ ಮಹಾಲಕ್ಷ್ಮಿ ಕಣೆ. ಕಣ್ಣಾಗ ನೀರ್ ಸೋಸ್ಬಾರ್ದವ್ವ. ಬಾ, ದೇವ್ರ ದೀಪ ಹಚ್ಚು. ಯಾಕವ್ವ, ಏನಾಯ್ತವ? ಹೇಳಮ್ಮ. ಅವಳೇನಮ್ಮ ಹೇಳ್ತಾಳೆ? ಹಂಗ್ ಜುಲ್ಮೆ ಮಾಡಿ ಕೇಳಿದ್ರೆ ಏನು ಅರಿದೇ ಇರು ಮಗ ಏನಂತ ಹೇಳ್ಬೇಕು? ದೊಡ್ಡವರಾದ ನಾವೇ ಅರ್ಥ ಮಾಡ್ಕೋಬೇಕು ಏನಾಗೈತೆ ಅಂತ. ಏನನ್ನ ಅರ್ಥ ಮಾಡ್ಕೊಳ್ಳೋದು? ನಮ್ಗೇನು ಗೊತ್ತೇ ಆಗ್ತಾ ಇಲ್ವಲ್ಲ. ಬುಡವ ಬರ್ಸ್ತೋಡ್ಕಿನ ದಿವ್ಸ ಕೋಳಿನ ಮುಂದಿಟ್ಕೊಂಡು ಮಸಾಲೆ ಅರಿಲ್ಲ ಅಂತ ಕೇಳ್ದಂಗೈತೆ ನಿನ್ನ ಕತೆ. ಮಗ ತಲೆ ಬಗ್ಗಿಸ್ಕೊಂಡಾಗ್ಲೇ ಅರ್ಥ ಆಗ್ಬೇಕಾಗಿತ್ತು ಏನಾಗೈತೆ ಅಂತ ಅಲ್ವಲ್ಲ? ಹ್ಞೂ ಕನ್ನಳೆ. ಏಯ್ ಪಾಪಿ ಮುಂಡೆ, ಯಾವನೇ ನಿನ್ನ ಈ ಗತಿಗೆ ತಂದಿದ್ದು? ನೋಡು ಭಾವ, ನೀನ್ ಕೇಳಿದಟ್ಟಿಗೆ ಧೈರ್ಯವಾಗಿ ಉತ್ತರ ಕೊಡೋದಕ್ಕೆ ಅವಳು ತಗೊಂಡಿರೋದು ಪ್ರಸಾದನೂ ಅಲ್ಲ, ಕೊಟ್ಟವನ್ ಪೂಜಾರಪ್ಪನೂ ಅಲ್ಲ. 3 ಹೊತ್ತು ತಾತ ಮೊಮ್ಮಗನ ಸೇವೆ ಮಾಡ್ಕೊಂಡು ಬಿದ್ದಿದ್ದಲ್ಲ ನಿನ್ನ ಮಗಳು. ಅದಕ್ಕೆ ಪ್ರತಿಫಲವಾಗಿ ಮದುವೆಗಿಂತ ಮುಂಚೆನೆ ತಾಯಿ ಆಗೋ ಭಾಗ್ಯ ಕೊಟ್ಟವನೇ ಆ ವೀರ. ವೀರಣ್ಣ, ಏ ವೀರಣ್ಣ, ಏನಾಯ್ತು ಅಂತ ಕೇಳ್ತಿದ್ಯಾ? ನನ್ ಮಗಳ ಜೀವನ ಹಾಳು ಮಾಡ್ಬಿಟ್ಟೆಲ್ಲೋ. ಯಾಕಪ್ಪ, ಏನಾಯ್ತು? ಯಾಕೆ ಹಿಂಗ್ ಅರ್ಚ್ಕೊಂತ ಇದ್ದೀರಾ? ಏನು ಅಂತ ಹೇಳಿ ತಾತ? ನಿನ್ ಮೊಮ್ಮಗ ಮಾಡಿರೋ ಕನಕಾರಕ್ಕೆ ಅದೇನಾಯ್ತು? ಸರಿಯಾ ಬಾಯ್ ಬಿಡ್ರಲ್ಲ. ನನ್ ಮಗಳನ್ನ ನಿನ್ ಮೊಮ್ಮಗ ಬಸರು ಮಾಡಿಕ್ಕೋನೆ. ಮೈ ಮೇಲೆ ಪ್ರಜ್ಞೆಕ್ಕೂ ಮಾತಾಡಿ. ನಾನು ಪಾರ್ವತಿನ ಹಾಳು ಮಾಡಿರೋದಕ್ಕೆ ಕೇಳ್ತಾ ಇರೋದು. ಕೇಳು ಇವಳೇನೆ. ಅಡಿಯಪ್ಪ ಕಂದ, ನಿಮ್ಮಪ್ಪ ಹೇಳ್ತಿರೋದು ನಿಜನಾ? ತನಗಿನ ಕೆಟ್ಟಿಲ್ಲ ತಾನೆ? ಯಾಕೆ ವೀರ ಹಂಗಂತಿದ್ಯಾ? ನಿಂಗೂ ನಂಗೂ ಯಾವ ಸಂಬಂಧನೂ ಇಲ್ವಾ? ಯಾಕೆ ವೀರ ಮಾಡೋದ್ ಮಾಡ್ಬಿಟ್ಟು ಹಂಗ್ ಬೆದರ್ತಾ ಇದ್ಯಾ? ನಮ್ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ಪಾರ್ವತಿಗೂ ಯಾವ ಸಂಬಂಧನೂ ಇಲ್ಲ. ಹಂಗೆ ಹೇಳ್ಬೇಡ ವೀರ. ನಾನು ಹೊಟ್ಟೆಲ್ ಬೆಳಿತಾ ಇರೋ ಮಗುಗೆ ನೀನ್ ತಾನೇ ತಂದೆ ಅಲ್ಲ. ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ
ನನ್ನ ವೀರ ಅಲ್ಲ, ಹುಲ್ಲೂರ. ನೀನೇನವ ಕಣ್ಣಾರ ಕಂಡಂಗೆ ಹೇಳ್ತಾ ಇದೀಯಾ? ಕಣ್ಣಾರೆ ಕಂಡಿದ್ದಲ್ಲ, ನನ್ನ ಕೈಯಾರೆ ಮಾಡಿದ ಪಾಪ. ಇದು ನನ್ನ ಗಂಡ ತಪ್ಪೇನೂ ಇಲ್ಲ. ಇದಕ್ಕೆಲ್ಲ ಕಾರಣ ನಾನು. ಪಾರ್ವತಿಗೂ ವೀರನಿಗೂ ಸಂಬಂಧ ಇದೆ ಅಂತ 3 ಜನರು ನಂಬಿಸೋದಕ್ಕೆ ಭದ್ರೇಗೌಡ ನನ್ನ ಕೈಲಿ ನಿದ್ದೆ ಮಾತ್ರೆ ಕೊಟ್ಟು ಇವಳು ಕೊಡಿಸ್ತ. ಅದೇ ಸಮಯ ನೋಡ್ಕೊಂಡು ಆ ಹುಲ್ಲೂರ ಪಾರ್ವತಿನ ಕೆಡಿಸ್ಬಿಟ್ಟ. ಬೆಂಗಳೂರು ಬೆಡಗಿ ವಯಸ್ಸಾದ ಕಾಲಕ್ಕೆ ಸೂಳೆ ಗರತಿ ಆದಂತೆ ಹಂಗೆ ಈಗ ನಿನಗೆ ಬುದ್ಧಿ ಬಂದ್ಬಿಡ್ತಲ್ವಾ? ಏನೇ ಹುಡುಗಿ, ನೀನು ನನ್ನ ತಂಗಿ ಮಗಳು. ನಮ್ಮನೆ ಸೊಸೆಯಾಗಿ ಬಂದು ನಮ್ಮನೆ ದೀಪ ಬೆಳಗ್ತಿ ಅಂತ ತಿಳ್ಕೊಂಡಿದ್ರೆ ಆ ನನ್ನ ವೈರಿ ಜೊತೆ ಸೇರ್ಕೊಂಡು ನಮ್ಮ ವಂಶಕ್ಕೆ ಬೆಂಕಿ ಹಚ್ಚಬೇಕು ಅಂತಿದ್ಯೇನೆ? ನೀನ್ ನನಗೆ ಸಪೋರ್ಟ್ ಕೊಡ್ತೀಯ ಅಂತ ತಿಳ್ಕೊಂಡು ಆ ವೀರನ್ನ ನಾನು ಮಟ್ಟ ಹಾಕೊಂಡ್ರೆ ಈಗ ನೀನೇ ನನಗೆ ಮಟ್ಟ ಹಾಕೊಂಡಿದ್ಯೇನೆ? ಭದ್ರೇಗೌಡ!
ಅವ್ರನ್ನ ಬಿಟ್ಬಿಡು ವೀರ. ನನ್ನ ಹೊಟ್ಟೆಲಿ ಅವ್ರ ಮಗು ಬೆಳೀತಾ ಇದೆ. ಮದ್ವೆಗ ಮುಂಚೆನೆ ನನ್ನ ವಿದ್ವೆ ಮಾಡ್ಬೇಡ ವೀರ. ಅದನ್ನೇ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತಂತೆ. ನಿಲ್ಸಿ. ಸಮಾಧಾನ ಸಮಾಧಾನ. ಇವನ್ ಮಾಡಿರೋ ಅನ್ಯಾಯಕ್ಕೆ ಕೊಚ್ಚಾಕ್ಬಿಡ್ಬೇಕು. ಅವನ್ ತಪ್ಪಿಗೆ ಅವ್ನು ಶಿಕ್ಷೆ ಅನುಭವಿಸ್ತಾನೆ. ಇಂಥ ಬೇವಸಿಗಳಿಗೆ ಪೊರ್ಕೆ ತಗೊಂಡು ನೋಡಿಬೇಕು. ಅಮ್ಮ, ಕಾನೂನು ಅಂತ ಒಂದಿದೆ. ಆ ಕಾನೂನು ಅವನಿಗೆ ಶಿಕ್ಷೆ ಕೊಡುತ್ತೆ. ನೀವು ಕಾನೂನು ಕೈಗೆ ತಗೋಬಾರ್ದು. ಇಳಿಸಿ ಇಳಿಸಿ, ದಯವಿಟ್ಟು ಇಳಿಸಿ, ದಯವಿಟ್ಟು ಇಳಿಸಿ. ನನ್ ಕ್ಷಮಿಸ್ಬಿಡಿ. ಏನು ಇದೆಲ್ಲ? ದೊಡ್ಡಗೌಡ್ರೆ, ನೀವು ವಯಸ್ಸಿನಾಗಷ್ಟೇ ದೊಡ್ಡವರು ಅಂತ ತಿಳ್ಕೊಂಡಿದ್ದೆ. ಗುಣದಾಗೂ ದೊಡ್ಡವರಾಗ್ಬಿಟ್ರಿ. ಪಾರ್ವತಿ, ನನ್ನ ಕ್ಷಮಿಸ್ಬಿಡಿ. ವೀರಣ್ಣ, ನಿನ್ ಹೆಸರಿಗೆ ತಕ್ಕ ಹಾಗೆ ನಡ್ಕೊಂಡೆ. ಅಂತೂ ನಮ್ ಹುಡುಗಿನ ತಿದ್ದಿ ಅವಳ ಮನ್ಸನ್ ಗೆದ್ಬಿಟ್ಟೆಪ್ಪ. ವೀರ ಕಣಪ್ಪ ನೀನು, ವೀರ. ವೀರ, ಹೋಗೋಣವಾ? ಯಾಕೆ ಸೈನ್ ಹಾಕಕ್ಕ? ಅಲ್ಲ, ನನ್ ವೀರನ ಅರಮನೆಗೆ.